ಓಕೆ ಸೈಡ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಗೈಸ್ ಇವತ್ತು ಒಂದು ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ನಾವು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಟೈಮ್ ಬಂದ್ಬಿಟ್ಟು ಒಂದು 9:30-10 ಗಂಟೆ ಆಗಿರ್ಬೋದು. ಊಟಕ್ಕೆ ಕೂತಿದ್ದೀವಿ ಎಲ್ಲರೂ. ಸೊ ನಾನು ನನ್ನ ವ್ಲಾಗ್ನ ಇಂಟ್ರೋ ಮಾಡೋಣ ಅಂತ ಬಂದೆ. ಸೊ ಗೈಸ್ ಇವತ್ತು ನಾವು ಒಂದು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿಗೆ ಅಂತ ಹೇಳಲ್ಲ. ಸೊ ನಾನು ಅಲ್ಲಿ ತಲುಪಿದಾದ್ಮೇಲೆ ಐ ಥಿಂಕ್ ಪಾರ್ಟ್ 2 ಅಲ್ಲಿ ಹೇಳ್ಬೋದು ನಾನು. ಸೊ ನಮ್ಮ ರಿಲೇಟಿವ್ಸ್ ಎಲ್ಲ ಅಮ್ಮ ಸೈಡ್ ಅವರು ಸೊ ಅವರು ಬರ್ತಾರೆ. ಇವಾಗ ಒಂದು 12 ಗಂಟೆ 1 ಗಂಟೆ ಹಂಗೆ ದುರ್ಗಾ ಬಿಡೋದು ಗೈಸ್. ಸೊ ಇವಾಗ ಬನ್ನಿ, ಊಟಕ್ಕೆಲ್ಲರೂ ಕರಿತಾ ಇದ್ದಾರೆ, ಊಟ ಮಾಡೋಣ ಬನ್ನಿ ಗೈಸ್, ಹೋಗೋಣ. ಎಲ್ಲರೂ ಇವಾಗ ಊಟ ಕೂತ್ಕೊಂಡಿದ್ದಾರೆ. ಬಿಜೆಪಿ ನಮ್ಮ ಚಿಕ್ಕಮ್ಮನು ಬಂದಿದ್ದಾರೆ, ಬಾಕ್ಸ್ ತೆಗೆಯಕ್ಕೆ ಕಷ್ಟಪಡ್ತಿದ್ದಾರೆ. ಬಾ ಮಮ್ಮಿ ನೀನು ಊಟಕ್ಕೆ. ಬಂದ್ರು ಗೈಸ್. ಯೂಸ್ ಅಂತ ಲೋಟ ತೆಗಿತಾರೆ, ಮತ್ತೆ ಹೋಗ್ಬೇಕಾದ್ರೆ ಯಾರು ತೊಳಿತಾರೆ ಅಂತ ನಮ್ಮಮ್ಮ. ತಗ ಇವಾಗ ಊಟ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್ ನಿಮ್ಗೆ. ಓಕೆ ಗೈಸ್, ಇವಾಗ ಊಟ ಎಲ್ಲ ಮುಗ್ದಿದೆ. ಸೊ ಬಸ್ಸು ಇವಾಗ ಬಸ್ ಅಂತೀನಿ, ನಾನು ಟಿ ಬುಕ್ ಮಾಡಿರೋದು. ಟಿ ಡಿಲೇ ಆಗಿದೆ, ಅವ್ರೇನೋ ಡ್ರೈವರ್ಗೆ ಹುಷಾರಿಲ್ಲ ಅಂತ ಅಂದಿದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ ಬೇರೆ ಡ್ರೈವರ್ನ ಕರ್ಕೊಂಬರೋಕ್ಕೆ ಅಂತ ಬೇರೆ ಊರಿಗೆ ಹೋಗಿದ್ದಾರೆ. ಸೊ ಬರೋದು ಐ ಥಿಂಕ್ ಅವರು 11 ಗಂಟೆ 12:30 1 ಗಂಟೆನೂ ಆಗ್ಬೋದು ಗೈಸ್, ಹೇಳಕ್ಕೆ ಬರಲ್ಲ ಏನಾಗುತ್ತೆ ಅಂತ. ಸೊ ಅಲ್ಲಿವರೆಗೂ ಇನ್ನೇನು ಗೈಸ್ ವೆಯ್ಟ್ ಮಾಡೋಣ, ವಾಕ್ ಮಾಡೋಣ. ಹೊಟ್ಟೆ ಪೂರ್ತಿ ತುಂಬಿಟ್ಟೈತೆ, ವಾಕ್ ಮಾಡೋಣ. ಬನ್ನಿ, ಇನ್ನು ಎಲ್ಲರಿಗೂ ಏನೇನಾಗುತ್ತೆ ಎಲ್ಲ ನೋಡೋಣ. ಡೈಜೆಷನ್ಗೋಸ್ಕರ ಬಾಳೆಹಣ್ಣು ತಿಂತಾ ಇದ್ದೀನಿ. ಬರೋದು ಲೇಟ್ ಆಗೋದು ಅಂತ ಗೈಸ್. ಇನ್ನು ಎಲ್ಲರೂ ಇದ್ದಾರೆ ಮನೆ ಹತ್ರ. ನಾವು ಆರಾಮಾಗಿ ಇವಾಗ ವಾಕ್ ಮಾಡ್ತಾಯಿದ್ವಿ. ಓಕೆ ಗಾಯ್ಸ್, ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ. ನೋಡಿ, ನಾನು ಒಂಥರ ಕಂಫರ್ಟ್ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಇದೊಂದು ಬ್ಲ್ಯಾಕ್ ಕಲರು ಮತ್ತು ಶಾರ್ಟ್ಸ್ ಹಾಕ್ಕೊಂಡಿದ್ದೀನಿ. ಸೊ ಅದು SM ಕಾಲೇಜ್ ಹತ್ರ ಇಲ್ಲೇ ಇದೆ, ನಮ್ಮ ಮನೆ ಹತ್ರನೇ ಒಂದು ಕಾಲೇಜ್ ಇದೆ, ಅಲ್ಲೇ ಬರ್ತಾ ಇದೆ. ಸೊ ಇವಾಗ ಹೋಗೋಣ ಬನ್ನಿ ಎಲ್ಲರೂ. ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ ಅಂಕಲ್? ಟ್ರಿಪ್ಪಿಗೆ ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ ಅಂದೆ? ಸೂಪರ್ ಆಕ್ಸಿಡೆಂಟು. ಎಕ್ಸಿಡೆಂಟ್ ಅಲ್ಲ, ಎಕ್ಸೈಟ್ಮೆಂಟ್ ಎಷ್ಟಾಗಿದ್ದೀರಾ ಅಂಕಲ್? ಸೂಪರ್ ಆಗಿದ್ದೀರಾ? ನಿದ್ದೆ ಬರ್ತೈತೆ. ಆದ್ರೆ ಅಮ್ಮರು ಎಲ್ಲರೂ ರೆಡಿ ಇದ್ದಾರೆ. ಕಾಣ್ತೈತೆ, ನೀವು ಫುಲ್ಲು ಎಕ್ಸೈಟ್ಮೆಂಟ್ ಇಲ್ಲದೆ ಕಾಣ್ತೈತೆ ಪಾಪ, ಕಾಣ್ತೈತೆ. ಇವನ್ ಯಾವಾಗ್ಲೂ ಫೋನ್. ಅವ್ವ ಇವರು ಹೊಸೊಬ್ರು ಎಂಟ್ರಿ. ಹಾಯ್ ಮಾಡಿ ನಮ್ಮ ವ್ಲಾಗಿಗೆ, ಹಾಯ್. ಆದ್ರೆ ಇರೇನ್ ಮಾಡೋದು, ನಮ್ಮ ಟ್ರಿಪ್ಪಿಗೆ ಬರ್ತಾ ಇಲ್ಲ. ಮಾಮ ಇಲ್ಲಿ, ನಮ್ಮ ರುದ್ರ ಮಾಮ ನನ್ ಬಾಯ್ ಮಾಡಕ್ಕೆ. ನಮ್ಮ ಮಾಮರು ಇಲ್ಲಿದ್ದಾರೆ. ಮಾಮ ನೀವ್ ಯಾಕೆ ಬರಂಗಿಲ್ಲ ಮಾಮ? ಸರಿನಾ, ಆಯ್ತು, ಬಾಯ್ ಮಾಮ. ಗೈಸ್, ನಮ್ಮ ಸಮೀರ್ ಕೂಡ ಬಂದಿದ್ದಾನೆ ನನ್ಗೆ ಬಾಯ್ ಹೇಳೋದಕ್ಕೆ. ಸಮೀರ್ ಬಾಯ್, 4 ದಿವಸ ಆರಾಮಾಗಿರಪ್ಪ, ಸರಿನಾ? ಕಾಲೇಜ್ ಹುಷಾರು, ನಾವು ಬರ್ತಿಲ್ಲ. ಬಾಯ್. ಇನ್ನೂ ಭಾಳ ಜನ ಬರೋರಿದ್ದಾರೆ, ಇಷ್ಟ ಕಮ್ಮಿ ಜನ ಅಲ್ಲ, ಇನ್ನೂ ಭಾಳ ಜನ ಇದ್ದಾರೆ ಬರೋರು. ಯುಕ್ತ ಹಾಯ್, ಲಸಿಕಾ ಹಾಯ್ ಮಾಡು. ಹಾಯ್. ಎಲ್ಲರೂ ಇವಾಗ ಕುತ್ಕೊಂಡು ಆರಾಮಾಗಿ. ಡಾರ್ಲಿಂಗ್ ಬಾಯ್ಲಿ, ಮಾಮ ಹತ್ರ ಮಾತಾಡ್ಸ್ಬಾ. ಶೋ ಪ್ರ್ಯಾಂಕಿಗೆ ಒಂದು ಪ್ಲ್ಯಾನ್ ರೆಡಿ ಆಗಿದೆ ಅಂಕಲ್ ಹತ್ರ. ಅಂಕಲ್ ಪ್ರ್ಯಾಂಕ್ ಮಾಡ್ತಾರೆ ಇವತ್ತು. ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರ್ತತೆ ಅಂತ, ನೋಡೋಣ ಹೆಂಗಿರ್ತತೆ. ಸೊ ಇವಾಗ ಟಿ ಬಂದಿದೆ ನೋಡಿ, ಅಲ್ಲಿ ಅದೇ ಬಂದಿದ್ದಾಳೆ ಗೈಸ್. ಹೆಂಗಿದ್ಯಾ? ಚೆನ್ನಾಗಿದ್ಯಾ? ಏನು ಸಮಾಚಾರ? ನೀವು ಮಾತಾಡ್ಸಲ್ಲಲ್ರಿ ನಮ್ಮನ್ನ, ಹಂಗೆ ಹೋಗ್ತೀರಾ, ಮಾತಾಡ್ಸಲ್ಲ ನಮ್ಮನ್ನ. ಪ್ರ್ಯಾಂಕ್ ಅಂಕಲ್, ಸಕ್ಸಸ್ಫುಲ್ ಪ್ರ್ಯಾಂಕ್. ಅಲ್ಲಮ್ಮ ರಬ್ಬರ್ ಕಣಮ್ಮ.
ರಬ್ಬರ್ ಆಗುದು ಮತ್ತೆ ಬಾಯ್ ಬಾಯ್ ಮಿಸ್ ಯು ಹ್ಯಾಪಿ ಜರ್ನಿ ಅವ್ವ ನಿಂಗೂ ಬಾಯ್ ಬಾಯ್ ಮಿಸ್ ಯು ಹ್ಯಾಪಿ ಎದ್ದಿಡ್ಕೊಂಡು ಗ್ಲಾಸ್ ಏನ್ ಮಾಡ್ಬೇಕು ನೋಡು ಅವ್ವನ ಹೆಂಗ್ ಮಾಡ ನಾನು ಮಾಡಲ್ಲ ಬಿಡು vlogging ಮಾಡಲ್ಲ. ಅಲ್ಲಿ ಮಾಡಂತಿ ಇಲ್ಲೇನ್ ಬೇಡ ಇಟ್ಟದ ಸಣ್ಣದ ಇಟ್ಟದ ಇಟ್ಕೊಂಡ್ ಹಿಂಗ್ ಅಂತಿಯಲ್ಲಿ ಕಡ್ಡಿ ಅಂತದ ಸಣ್ಣದ ಇಟ್ಟದ ಇಟ್ಕೊಂಡ್ ಹಿಂಗ್ ಅಂತಿಯಲ್ಲಿ ಕಡ್ಡಿ ಅಂತದ ಅದು ಕ್ಯಾಮ್ರಾನೇ DJI ಕ್ಯಾಮ್ರಾ ಅದು ಐತೆ ಹಾ ಎಲ್ಲಿ ತಡ್ರಿ ಅದೊಂದು ಹಿಡ್ಕೊಂತೀನಿ ಗೈಸ್ ಸೊ ಇವಾಗೆಲ್ಲರೂ ರೆಡಿ ಆಗಿದ್ದೀವಿ ಹೋಗಕ್ಕೆ ಹಿಂಗೂ ಹುಷಾರು ಬಾಯ್ ಹುಷಾರು ಹ್ಯಾಪಿ ಜರ್ನಿ ಥೋ ನಾನು ಯಾಕೆ ಹ್ಯಾಪಿ ಜರ್ನಿ ಅಂತಿದ್ದೀನಿ ಬಾಯ್ ಬಾಯ್ ಲಶಿಕಾ ಬಾಯ್ ಅಂಕಲ್ ಬಾಯ್ ಹ್ಯಾಪಿ ಜರ್ನಿ ಅಂಕಲ್ ಬಾಯ್ ಸರ್ನಾ ಸರಿ ಸರಿ ಬಾಯ್ 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 ಸೊ ಗೈಸ್ ನಾವಿವಾಗ ಹೋಗೋಣ ಬನ್ನಿ ನಡಿ ನಡೀರಿ ಹಾಯ್ ಮಾಡಿ ಇಲ್ಲಿ ಎಲ್ಲರೂ ಹಾಯ್ ಮಾಡಿ ಎಲ್ಲರಿಗೂ ಹಾಯ್ ಬಾಯ್ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಒಂದು 500 ರೂಪಾಯಿ ಕೇಕ್ ತಂದು 2,000 ಖರ್ಚು ಮಾಡಿಸ್ಬೋದು ನಮಗೆ ಹೇಳಿಲ್ಲ ಇವಾಗ ಹೇಳಿದ್ದು ಕರೆಕ್ಟ್ ಕರೆಕ್ಟ್ ಕೇಕ್ ತಂದು 2,000 ಖರ್ಚು ಮಾಡಿಸ್ಬೋದು ಏನ್ ಖುಷಿ 25 ವರ್ಷದ್ದು ನಿಮ್ಗೆ ಏನ್ ಅನಿಸ್ತಾ ಇದೆ ಹೇಳ್ರಿ ನಾಚ್ಕೋಬೇಡ್ರಿ ಹೇಳ್ರಿ ಈ ತರ ಇಲ್ಲಿ ಎಂಜಾಯ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ ನಿಮ್ಗೆ ಸೇಮ್ ಓಕೆ 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 ಫಸ್ಟಿಗೆ ಹೇಳಿದ್ರೆ ಕೇಕ್ ಆದ್ರೂ ತರ್ತಿದ್ವಿ ಆರಾಮಾಗಿ ಮಾತಾರಿಗೂ ಬಾಯ್ ಹಾ ಓಕೆ ರೆಡಿ ಹಾಯ್ ಗಾಯ್ಸ್ ಈ ದಿನ ನಾವು ಪ್ರವಾಸವನ್ನು ಕೈಗೊಂಡಿದ್ದೇವೆ ಓಕೆ ನಮ್ಮ ಫ್ಯಾಮಿಲಿಯ ಎಲ್ಲಾ ಮೆಂಬರ್ಗಳಿಗೆ ಈ ದಿನದ ಹಾರ್ದಿಕ ಶುಭಾಶಯಗಳು ಓಕೆ ಅದೇ ರೀತಿ ಅರಳಳ್ಳಿ ಗ್ರಾಮದ ಮಾದೇವಪ್ಪನವರ ಮಗನಾದ ಶ್ರೀಯುತ ಕಾಂತರಾಜ್ರವರ 25ನೇ ವರ್ಷದ ಮದುವೆ ವಾರ್ಷಿಕೋತ್ಸವದ ತುಂಬ ಹೃದಯದ 25 ಕಣೆ 25 ಈಗ 3 ವರ್ಷ ಜಾಸ್ತಿ ಹೇಳ್ತೀಯಲ್ಲ ಅಂದ್ರೆ ಬಿಫೋರ್ ಲವ್ ಮಾಡಿದ್ರಾ 25ನೇ ವರ್ಷದ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಈ ದಿನ ನಾವು ಏನಕ್ಕೋಸ್ಕರ ಪ್ರವಾಸ ಕೈಗೊಂಡಿದ್ದೀವಿ ಅಂದ್ರೆ ಈ ದಿನದ ಎಲ್ಲಾ ಕಾಂಟ್ರಿಬ್ಯೂಷನ್ ಅನ್ನು ನಮ್ಮ ಕಾಂತರಾಜ್ ಅವರು ಮಾಡಿದ್ದಾರೆ ಕಾರಣ ಅವರು ಸಿಲ್ವರ್ ಜುಬ್ಲಿಯನ್ನು ಆಚರಿಸತಕ್ಕಂಥ ಈ ದಿನ ಮುಂದಿನ ದಿನಗಳಲ್ಲಿ ಅವರ ಮಕ್ಕಳು ಮತ್ತು ಅವರಿಗೆ ಆ ಭಗವಂತ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅದೇ ರೀತಿ ನಾಳಿನ ಒಂದು ತಿಂಡಿ ವ್ಯವಸ್ಥೆಯನ್ನು ಕೂಡ ಈ ಒಂದು ಪ್ರವಾಸದಲ್ಲಿ ಅವರು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಭಗವಂತನ ಕೃಪಾಶೀರ್ವಾದದಿಂದ ಭಗವಂತನ ಕೃಪಾಶೀರ್ವಾದದಿಂದ ಅದಾದಿಲ್ಲ ಫಿಲಮ್ ಸೊ ಗೈಸ್ ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಇಲ್ಲಿ ರೋಡಲ್ಲೆಲ್ಲ ಹುಡುಕಿದ್ವಿ ಟೀ ಶಾಪ್ ಎಲ್ಲೂ ಇರಲಿಲ್ಲ ಟೈಮ್ ಎಷ್ಟು 3 ಗಂಟೆ ಗೈಸ್ ಇವಾಗ ಟೈಮು 3 ಗಂಟೆ ಆಗಿದೆ ನೈಟು ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ ಧರ್ಮಸ್ಥಳ ಬಸ್ಸಿಗೆ ನೋಡ್ರಿ ಹೆಂಗೆ ಕಾಯ್ತಿದ್ದಾರೆ ನೋಡ್ರಿ ಇಲ್ಲಿ ಜನ ಓ ಏಯಪ್ಪ ಗೈಸ್ ನೋಡಿ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಹೆಂಗೆ ಮಲ್ಕೊಂಡಿದ್ದಾರೆ ಬಸ್ಸಿಗೋಸ್ಕರ ಕಾಯ್ಕೊಂಡಿಲ್ಲ ನಾವಿಲ್ಲಿ ಟೀ ಕುಡಿಯೋಣ ಅಂತ ಬಂದಿದ್ದೀವಿ ಟೀ ಶಾಪ್ ಯಾವೂ ಇಲ್ವೇ ಇಲ್ವಾ ಗೈಸ್ ಇವತ್ತು ಇಲ್ಲೂ ಟೀ ಶಾಪ್ ಇಲ್ಲ ಲಕ್ಕೆ ಇಲ್ಲ ಇವತ್ತು ನಮಗೆ ಯಾಕೋ ಸೊ ಗೈಸ್ ಇವಾಗ ನೈಟು 4 ಗಂಟೆ 4:15 ಆಗಿದೆ ನಮಗಂತೂ ನಿದ್ದೆ ಬರ್ತಿದೆ ಡ್ರೈವರ್ ಅಂಕಲ್ಗೆ ಪಾಪ ನಿದ್ದೆ ಬರ್ತಾಯಿದೆ ಅಂತ ಅಂದು ಅವರು ಒಂದು ಅರ್ಧ ಗಂಟೆ ಮಲ್ಕೊಂಡಿದ್ದಾರೆ ಸೊ ಅದಕ್ಕೋಸ್ಕರ ಇಲ್ಲೇ ಪೆಟ್ರೋಲ್ ಬಂಕ್ ಇದ್ದೀವಿ ಸೊ
ಕಣ್ಣೆಲ್ಲ ಕೆಂಪಗಾಗ್ಬಿಟ್ಟಿದೆ ಗೈಸ್, ನಿದ್ದೆ ಮಾಡಿಲ್ಲ. ಎಲ್ಲಿ ಏನಿದೆ ಅಂತಲೇ ಗೊತ್ತಾಗಂಗಿಲ್ಲ ಗೈಸ್. ಅಲ್ಲಿದೆ ನೋಡಿ ನಮ್ಮ ಫ್ಯಾನು. ಇಲ್ಲೆರಡು ಲಾರಿ ಇದೆ, ಅದು ಒಂದು ಪೆಟ್ರೋಲ್ ಪಂಪ್ ಪೂರ್ತಿ ಕತ್ಲು. ಇಲ್ಲಿ ಪೂರ್ತಿ ಇನ್ನೇನೇನು ಇಲ್ಲ. ಮಸ್ತ್ ಐತೆ, ಚೆನ್ನಾಗಿ ಸೂಪರ್ ಐತೆ ಗೈಸ್. ನಾವು ಇಲ್ಲೊಂದು ಕಡೆ ಟಿಫನ್ ಮಾಡಿದ್ವಿ, ಮಾತ್ರ ಮಸ್ತಿದೆ. ಜಸ್ಟ್ ಬರೀ 30 ರೂಪೀಸ್ ರೈಸ್ ಅಷ್ಟೇ, ಇಷ್ಟು ಕೊಡ್ತಾರೆ. ಸೂಪರಾಗಿದೆ. ಸೌದೆ ಒಲೆಯಲ್ಲಿ ಮಾಡ್ತಾರೆ ನೋಡಿ. ಇಡ್ಲಿ ಎಲ್ಲ ಇದೆ, ಸೌದೆ ಒಲೆಯಲ್ಲಿ ಹಾಕ್ತಾರೆ. ಅಂಕಲ್, ನಿಮ್ಮ ಹೆಸರು ಅಂಕಲ್? ಸ್ವಾಮಿ. ಎಷ್ಟು ವರ್ಷದಿಂದ ಇದೆ ಹೋಟ್ಲಿದು? 30 ವರ್ಷದಿಂದ ಇದೆ. ಎಲ್ಲ ಚೆನ್ನಾಗಿದೆ ಅಂಕಲ್, ಐಟಮ್ ಸೂಪರ್ ಗೈಸ್, ಮಸ್ಟ್ ವಿಸಿಟ್. ಇಲ್ಲಿ ನೋಡಿ, ಸೌದೆ ಒಲೆಯಲ್ಲಿ ಎಲ್ಲ ಮಾಡೋದು. ಏನೇನು ಮಾಡ್ತೀರಾ? ಇಡ್ಲಿ, ಪೂರಿ, ಪಲಾವು, ಬಜ್ಜಿ, ಮಧ್ಯಾಹ್ನ ಚಪಾತಿ, ಊಟ, ಅನ್ನ, ಸಾಂಬಾರು, ಮೊಸರನ್ನ, ಸಂಜೆ 4ರಿಂದ 6 ದೋಸೆ. ಮಸ್ತಿದೆ ಅಂಕಲ್, ಎಲ್ಲ ಚೆನ್ನಾಗಿದೆ. ಒಂಥರ ಪೂರ್ತಿ ವಿಂಟೇಜ್ ವೈಬ್, ನಿಮಗೆ ಎಲ್ಲ ಸೂಪರ್ ಇದೆ. ಬಂದು ವಿಸಿಟ್ ಮಾಡಿ. ನೋಡಿ, ಶ್ರೀ ವೀರಭದ್ರೇಶ್ವರ ಟಿಫನ್ ಸೆಂಟರ್ ಅಂತ. ಸೊ ವಿಸಿಟ್ ಮಾಡಿ, ಸೂಪರ್ ಆಗಿದೆ ನೋಡಿ. ಹೀಗಿದೆ ಹೋಟ್ಲು ಗೈಸ್. ಇದಿರೋದು ಗನ್ಸಿ ಯಂಗ್ ಪೋಸ್ಟ್ ಅಂತೆ. ಸೊ ಅಲ್ಲಿ ಬಂದರೆ, ಈ ಸೈಡ್ ಬಂದರೆ ವಿಸಿಟ್ ಮಾಡಿ, ಚೆನ್ನಾಗಿದೆ. ಸೊ ಇವಾಗ ಇಲ್ಲೇ ಅಡುಗೆ ಮಾಡಿದ್ದಾರೆ, ಅವಲಕ್ಕಿ ಮಾಡಿದ್ರು. ಅವಲಕ್ಕಿ ಅಂಕಲ್ ಹೇಗಿದೆ ಅಂಕಲ್? ಅವಲಕ್ಕಿ ಚೆನ್ನಾಗೈತಾ? ಓಕೆ ನೋಡಿ, ಇಲ್ಲೆಲ್ಲ ತಿಂಡಿ ಮಾಡ್ತಾ ಇದ್ದಾರೆ. ನಾವು ಇವಾಗ ತಿಂಡಿ ಮಾಡೋಕ್ಕೆ ರೆಡಿ ಇದ್ದೀವಿ. ಅವಲಕ್ಕಿ ಇಲ್ಲಿದೆ ನೋಡ್ರಿ, ಹೆಂಗಿದೆ? ಅವ್ವ ಹೆಂಗೈತೆ? ಸೂಪರ್ ಆಯ್ತಾ? ಚೆನ್ನಾಯ್ತಾ? ಓಕೆ ಗಾಯ್ಸ್, ಇವಾಗ ನಮ್ಮ ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ನಂಜನಗೂಡು. ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ನೋಡ್ಬೋದು ನೀವು ಎದುರುಗಡೆ. ಇವಾಗ ಇಲ್ಲಿ ಕೆರೆಗೆ ಹೋಗೋಣ. ಕೆರೆಗೆ ಹೋಗ್ದಲೆ ಭಾಳ ದಿವಸ ಆಯಿತು, ಗೊತ್ತಾಗ್ತಿಲ್ಲ ಈ ಥರ ನೀರಿಗೆ ಹೋಗ್ದಲೆ. ಆ ಕಡೆ ರಶ್ ಇದೆ ಪೂರ್ತಿ. ನೋಡೋಣ ಗೈಸ್. ನಮ್ಮ ಟಿಟಿ ಇಲ್ಲೇ ನಿಂತಿದೆ ಗೈಸ್. ನಿದ್ದೆ ಇಲ್ಲ, ಅಮ್ಮ ನಿದ್ದೆ ಇಲ್ಲ ಗೈಸ್. ನನ್ನ ಕಣ್ಣೆಲ್ಲ ಕೆಂಪು, ಕಣ್ಣು ಬಿಡೋಕ್ಕೆ ಆಗ್ತಿಲ್ಲ ಬೆಳಕಿಗೆ ನನಗೆ. ವ್ಯೂ ನೋಡ್ರಿ, ಚೆನ್ನಾಗೈತೆ ಪೂರ್ತಿ. ಅಲ್ಲೊಂದು ಬ್ರಿಡ್ಜ್ ಇದೆ, ಇಲ್ಲಿ ಎಲ್ಲರೂ ಸ್ನಾನ ಮಾಡ್ತಿದ್ದಾರೆ. ಟೈಮ್ ಎಷ್ಟು? ಹಾಂ, ಟೈಮ್ ಹೇಳು. ನಾನು ಸೂರ್ಯ ನೋಡಿರ್ಬೇಕು. ಬನ್ನಿ ಗೈಸ್, ಇವಾಗ ಹೋಗೋಣ. ಅವ್ರು ರೆಡಿ ಆಗ್ತಾರೆ, ನಾವು ಹೋಗೋಣ ಬನ್ನಿ. ಓಕೆ ಗಾಯ್ಸ್, ಇವಾಗ ಸ್ನಾನ ಎಲ್ಲ ಮುಗೀತು. ಸೊ ಇವಾಗ ನೋಡಿ, ಸ್ನಾನ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲೇ ನೀರು ಕೂಡ ಚೆನ್ನಾಗಿತ್ತು, ಅಷ್ಟು ಕ್ಲೀನ್ ಇತ್ತು, ಸಿಹಿ ನೀರು. ಸೊ ಚೆನ್ನಾಗಿತ್ತು. ಇಲ್ಲೇ ನೋಡಿ, ನಮ್ಮ ತಂಗಿ ಇದ್ದಾಳೆ. ಅಯ್ಯಪ್ಪ ಗೈಸ್, ಇವಾಗ ಎಲ್ಲರೂ ಡ್ರೆಸ್ ಚೇಂಜ್ ಮಾಡೋಕ್ಕೆ ಅಂತ ಹೋಗಿದ್ದಾರೆ. ಸೊ ಇವಾಗ ಫಸ್ಟು ದೇವಸ್ಥಾನಕ್ಕೆ ದರ್ಶನ ಮಾಡಬೇಕು, ಆಮೇಲೆ ಐ ಥಿಂಕ್ ಪ್ರಸಾದ ಅನಿಸುತ್ತೆ. ಇದಾದಮೇಲೆ ಸೀದಾ ಗೈಸ್ ಇಲ್ಲೇ ಮಧ್ಯ ದಾರಿ ಹೋಗ್ತಾನೆ ಸಿಗ್ತಿದೆ ದೇವಸ್ಥಾನ. ಸೊ ಇದಕ್ಕೆ ಇನ್ನೇನು ನಾವು ಸ್ನಾನ ಕೂಡ ಮಾಡಬೇಕಿತ್ತು, ಸ್ನಾನ ಮಾಡಿರಲಿಲ್ಲ. ಅದಕ್ಕೋಸ್ಕರ ಹಿಂಗೆ ಬಂದುಬಿಟ್ಟು ಇಲ್ಲೇ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಸ್ನಾನ ಮಾಡಿ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಅವರು ಹುಡುಗಿನ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾರೆ, ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ಇವಾಗ ಹೋಗೋಣ ಬನ್ನಿ. ಓಕೆ ಗಾಯ್ಸ್, ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ನಮ್ಮ ತಂಗಿ, ನಮ್ಮ ಗಾನು ಇದ್ದಾಳೆ ನಮ್ಮ ಜೊತೆಗೆ. ಇಲ್ಲಿ ಎಲ್ಲರೂ ಇದ್ದಾರೆ. ದೇವಸ್ಥಾನ ಎಲ್ಲೈತೆ? ದೇವಸ್ಥಾನ ಎಲ್ಲಿ? ಸೊ ಫೈನಲಿ ಬಂದಿದ್ದೀವಿ ದೇವಸ್ಥಾನಕ್ಕೆ. ಇದೇ ದೇವಸ್ಥಾನ. ಬಹಳ ಗಾಳಿ ಅಂದ್ರೆ ಗಾಳಿ ಐತೆ ಇಲ್ಲಿ ನೋಡಿ. ನಂಜನಗೂಡು ದೇವಸ್ಥಾನ.
ಐ ಥಿಂಕ್ ಒಳಗಡೆ ಶೂಟ್ ಮಾಡೋದು ಅಲೋ ಇಲ್ಲ ಅನ್ಸುತ್ತೆ ಗೈಸ್. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಇಲ್ಲೆಲ್ಲ ಒದ್ದೆ ಆಗ್ಬಿಟ್ಟಿದೆ ಕೆಳಗೆ ನೋಡಿ, ಇಲ್ಲಿ ಹೋಗ್ತಿದ್ದಾರೆ ಅಮ್ಮ ಎಲ್ರು. ಸೊ ಇವಾಗ ನಾವು ಹೋಗೋಣ ಬನ್ನಿ ಗೈಸ್. ಇವತ್ತು ಬಹಳ ಅಷ್ಟೇನು ರಶ್ ಇಲ್ಲ ಗೈಸ್, ನೋಡಿ ಬಹಳ ಜನ ಇದ್ದಾರೆ, ಅಷ್ಟೇನು ರಶ್ ಇಲ್ಲ ಗೈಸ್. ಇವಾಗ ಕ್ಯೂ ಇಂದ ಹೋಗ್ತಿದೀವಿ, ಕ್ಯೂ ಅಲ್ಲಿ ಅಷ್ಟು ರಶ್ ಇಲ್ಲ, ಆರಾಮಾಗಿ ಹೋಗ್ಬೋದು ನೋಡಿ. ಐ ಥಿಂಕ್ ದೇವಸ್ಥಾನದ ಒಳಗೆ ರಶ್ ಇರ್ಬೋದು. ನಂಜುಂಡೇಶ್ವರ ಸ್ವಾಮಿ ನೋಡೋಕೆ ಬಹಳ ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ಬನ್ನಿ ಹೋಗೋಣ. ನೋಡಿ ದೇವಸ್ಥಾನ ಕೂಡ ಎಷ್ಟು ಚೆನ್ನಾಗಿದೆ, ಮಸ್ತಾಗಿದೆ. ಹೋಗೋಣ ಬನ್ನಿ ಗೈಸ್. ನೋಡಿ ಒಳಗೆ ದೇವಸ್ಥಾನ ಈ ತರ ಕಾಣ್ತಾ ಇದೆ. ರಿಯಲ್ ಕ್ಯೂ ಅಲ್ಲಿ ನೋಡಿ ಸ್ಟಾರ್ಟ್ ಆಗೋದು ಇಲ್ಲಿಂದ. ಗೈಸ್ ಅನ್ಸುತ್ತೆ ಒಳಗಲ್ಲಿ ವಿಡಿಯೋ ಮಾಡಂಗಿಲ್ಲ ಅಂತ. ಸೊ ನಿಮ್ಗೆ ದರ್ಶನ ಆದ್ರೆ ತೋರಿಸ್ತೀನಿ, ಇಲ್ಲಾಂದ್ರೆ ಏನು ಮಾಡಕ್ಕಾಗಲ್ಲ. ದರ್ಶನ ಆದ್ಮೇಲೆ ಹೊರಗ್ ಬಂದ್ಮೇಲೆ ಹೆಂಗಾಯ್ತು ದರ್ಶನ ಅಂತ ಹೇಳ್ತೀನಿ ನಿಮ್ಗೆ. ಇವಾಗ ಒಳಗ್ ಹೋಗೋಣ ಬನ್ನಿ ಗೈಸ್. ಇನ್ನು ಬಹಳ ಕ್ಯೂ ಇದೆ ಅಲ್ಲಿವರೆಗೂ. ಗೈಸ್ ಈ ಟೆಂಪಲ್ ನೋಡಿ ಎಲ್ಲ ಪೂರ್ತಿ ಬರೀ ಪಿಲ್ಲರ್ಸ್ ಅಲ್ಲೇ ಇದೆ ನೋಡಿ, ಎಲ್ಲಾ ಕಡೆ ಬರೀ ಪಿಲ್ಲರ್ಸ್. ನೋಡಿ ಅಲ್ಲಿದೆ ನೋಡಿ ದೇವ್ರು. ಸೊ ಇವಾಗ ಊಟಕ್ಕೆ ಎಲ್ಲಿಗೆ ಕುತ್ಕೊಂಡಿದೀವಿ ನೋಡಿ. ಏನಿವ್ ತುಪ್ಪ ಅಲ್ಲವಾ? ಇದು ತುಪ್ಪ, ಇದು ಸಜ್ಜೆ ರೊಟ್ಟಿ, ಇದು ಕೊಚ್ಚುಂಡಿ. ದೇವಸ್ಥಾನದ ಮುಂದೆನೆ ಆರಾಮಾಗಿ ಇಲ್ಲೇ ಟಿ ಇದೆ ನಮ್ದು, ಚಾಪೆ ಹಾಸ್ಕೊಂಡು ಆರಾಮಾಗಿ ಇಲ್ಲೇ ತಿಂತಾ ಇದೀವಿ ಗೈಸ್. ಇವಾಗ ಸಜ್ಜೆ ರೊಟ್ಟಿ ಬಿಟ್ಟು ಚಿತ್ರಾನ್ನ ತಿಂತಾ ಇದೀವಿ. ಹೆಂಗೈತೆ? ಸೂಪರ್ ಸೂಪರ್ ಗೈಸ್. ಈ ತರ ಜಾಗದಲ್ಲಿ ಹಿಂಗ್ ಸಿಕ್ಬಿಟ್ರೆ ಊಟ ನೋಡ್ರಿ, ಅಂಕಲ್ ಹೆಂಗ್ ತಿಂತಿದ್ದಾರೆ. ಗೈಸ್ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ನೋಡ್ಬೋದು ನೀವು, ಎಲ್ಲರೂ ಇಲ್ಲೇ ಇದ್ದಾರೆ. ಸೊ ಗೈಸ್ ಇವಾಗ ಫೈನಲಿ ನಾವು ಚಾಮುಂಡಿ ಬೆಟ್ಟಕ್ಕೆ ಎಂಟ್ರ್ ಆದ್ವಿ. ಇವಾಗ ದರ್ಶನ ಮಾಡ್ಕೊಂಡು ಬರೋದು ಗೈಸ್. ಇದು ನಮ್ದು 5ನೇದು 6ನೇ ಟೈಮ್ ಬರ್ತಿರೋದು. ಸೊ ಈ ಕಡೆನೆ ಬಂದ್ವೆಲ್ಲ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಹಂಗೆ ಇಲ್ಲ ಮೈಸೂರಲ್ಲಿ ಚಾಮುಂಡಿ ದೇವಿನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಗೈಸ್. ನೋಡಿ ಫ್ಯಾಮಿಲಿ ಜೊತೆ. ಇನ್ನ ಬಹಳ ಜನ ಹಿಂದಿಂದ ಬರ್ತಿದ್ದಾರೆ, ನಾವು ಮಾತ್ರ ಮುಂದೆ ಮುಂದೆ ಹೋಗ್ತಾ ಇದ್ದೀವಿ. ಬನ್ನಿ ಇವಾಗ ಹೋಗೋಣ, ದರ್ಶನ ಮಾಡ್ಕೊಂಡು. ನಾನು ನೋಡಿರೋ ತರ ಇವತ್ತೇ ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟು ಕಮ್ಮಿ ರಶ್ ಇರೋದು ಚಾಮುಂಡಿ ಬೆಟ್ಟ ನೋಡಿ. ಲೈಕ್ ನಾವು ಫುಲ್ ಓಡಾಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ರು, ಅಷ್ಟು ಕಮ್ಮಿ ರಶ್ ಇದೆ ಇವತ್ತು ಚಾಮುಂಡಿ ಬೆಟ್ಟ. ಸೊ ಇದು ನಮ್ಮ ಲಕ್ ಕೂಡ ಅನ್ಕೋಬಹುದು, ಅಷ್ಟು ರಶ್ಶು ಇಲ್ಲ, ಆರಾಮಾಗಿ ಫ್ರೀಯಾಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಸೊ ಮತ್ತೆ ನಿಮಗೆ ದರ್ಶನ ಆದ್ಮೇಲೆ ಆಮೇಲೆ ಸಿಗ್ತೀನಿ ಗಾಯ್ಸ್. ಗೈಸ್ ನೋಡಿ ಇಲ್ಲಿ ಆ ಕಡೆ ರಶ್ ಇಲ್ಲ, ಈ ಕಡೆ ರಶ್ ಐತೆ. ಇಲ್ಲಿಂದ ಪೂರ್ತಿ ಆ ಕಡೆ ಪೂರ್ತಿ ರಶ್ ಐತೆ. ಇನ್ನು 5 ನಿಮಿಷ ಇದೆ, ಅಲ್ಲೇ ಅಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ದೇವಸ್ಥಾನ. ಏನ್ ಮಾಡೋದೇನು ಗೊತ್ತಾಗ್ತಾ ಇಲ್ಲ ಗೈಸ್. ಬೇಗ ಹೋಗಿ ಅಮ್ಮನವ್ರ ದರ್ಶನ ನೋಡ್ಲಿಕ್ಕೆ ಬೇಗ ಹೋಗಿ. 5 ನಿಮಿಷ ಇರೋದು, ಬೇಗ ಹೋಗಿ ಎಲ್ಲ ಹೋಗಿ. ಗೈಸ್ ಇದು ನಮ್ಮ ಅಂಕಲ್ ಮಾತಾಡ್ತಿರೋದಂಗೆ ಪೂಜಾರಿ ಅನ್ಕೋಬಿಟ್ಟಿದ್ರ ಮತ್ತ ಆಮೇಲೆ. ಜೈ ಶ್ರೀರಾಮ್. ನಾನು ರಶ್ ಕಮ್ಮಿ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಇಲ್ಲಿ ನೋಡಿದ್ರೆ ಅಬ್ಬಾ ಏನ್ ಜನ ಇದಾರೆ ನೋಡಿ ಗೈಸ್. ಇವಾಗ ನಾನು ಇಲ್ಲಿನ ಮೈಸೂರಿನ ಫುಡ್ ಕೋರ್ಟ್ ಅಂತಾರ ಇಲ್ಲೋ ಗೊತ್ತಿಲ್ಲ, ಬಟ್ ಅಲ್ಲಿಗೆ ಬಂದಿದೀವಿ. ನನ್ಗೆ ಅನ್ಸಂಗ್ ಫುಡ್ ಕೋರ್ಟ್ ಅನ್ಸುತ್ತೆ ಇದು. ಐ ಮೀನ್ ಬಹಳ ಅಂದ್ರೆ ಬಹಳ ಸ್ಟಾಲ್ಸ್ ಗಳಿದೆ ಇಲ್ಲಿ, ಪೂರ್ತಿ ಲೈನ್ ಪೂರ್ತಿ ಇದೆ. ನೋಡೋಣ ಏನೇನ್ ತಿಂತೀವಂತ, ಏನೇನ್ ಚೆನ್ನಾಗಿರುತ್ತೆ ಅಂತ. ಸೊ ಇಲ್ಲಿ ಐ ಥಿಂಕ್ ಇಡ್ಲಿ ಆ ಟೈಪ್ ಇದೆ ಅನ್ಸುತ್ತೆ. ಸೊ ಬನ್ನಿ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಹೇಗಿದೆ ಅಂತ. ಸೊ ಇವಾಗ ಬಟರ್ ನಾನು ಮತ್ತೆ ರುಮಾಲ್ ರೋಟಿ ಎಲ್ಲ ಹೇಳಿದೀವಿ, ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ. ಮತ್ತೆ ಅಲ್ಲೇನೋ ಫ್ರೈಡ್ ರೈಸ್ ಹೇಳಿದಾರಂತೆ, ಅಲ್ಲೂ ಕೂಡ ಫ್ರೈಡ್ ರೈಸ್ ತಿಂದು ಅದನ್ನು ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ. ಫುಡ್ ಕೋರ್ಟ್ ಅಲ್ಲಿ ಒಂದು ರುಮಾಲಿ ಅಷ್ಟೇ, 2 ನಾನು. ನಂದು ರುಮಾಲ್ ರೋಟಿ ಬಂತು ಗೈಸ್, ನೋಡೋಣ ತಿಂದು ಹೇಳೋಣ. ಗೈಸ್ ಮಸ್ತ್ ಇದೆ ಗೈಸ್, 2 ಕೂಡ
ಇದು ಪನ್ನೀರ್ ಇದು ಚೆನ್ನ ಮಸಾಲ ಸೂಪರ್ ಐತೆ. ಇಪ್ಪತ್ತೈದು ವರ್ಷದ ಆ್ಯನಿವರ್ಸರಿ ಪ್ರಯುಕ್ತ ಈ ದಿನ ಕೋಲ್ಡ್ ಕೇಕನ್ನು ಕಟ್ಟು ಮಾಡ್ತಿದ್ದಾರೆ. ಗೈಸ್ ಇವತ್ತು ನಮ್ಮ ದೊಡ್ಡಮ್ಮವ್ರದ್ದು ಆ್ಯನಿವರ್ಸರಿ ಇರೋದ್ರಿಂದ ಕೇಕ್ ಕಟ್ ಮಾಡಿಸಿ ಕೇಕ್ ತಿಂತಾ ಇದ್ವಿ. ಆ್ಯನಿವರ್ಸರಿ ಇವಾಗ ಮುಗೀತಲ್ಲ ನೋಡಿರಿ. ಎಂಡಿಂಗ್ ಸ್ಟಾರ್ಟ್ ಆದಾಗ ನಾವು ಮಾಡಿಸ್ತಿಲ್ಲ, ಎಂಡಿಂಗಲ್ಲಿ ಸ್ವಲ್ಪ ಡಿಫ್ರೆಂಟ್ ನಾವು. ಸೂಪರ್ ಆಗಿದೆ. ಇದು 25 ಇಯರ್ಸ್ದು ಆ್ಯನಿವರ್ಸರಿ. ಇನ್ನೂ 25 ಅಲ್ಲ, ಇನ್ನೂ 100 100 250 ಹಂಗೆ ಹೋಗ್ಲಿ. ಓಕೆ ಗಾಯ್ಸ್, ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸೊ ಪಾರ್ಟ್ 2 ಮತ್ತೆ ನಿಮಗೆ ಬರುತ್ತೆ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಪಾರ್ಟ್ 2 ಅಲ್ಲಿ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮಗೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಗುಡ್ ಬಾಯ್. ಗಾಯ್ಸ್ ಎಲ್ಲರೂ ಮಲ್ಕೊಂಡಿದ್ದಾರೆ, ನಾನು ಒಬ್ಬನೇ ಇದ್ದಿರೋದು, ಎಡಿಟ್ ಮಾಡಿ ಹಾಕಿದ್ದೀನಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹೇಗಿತ್ತು ಅಂತ ಕಾಮೆಂಟ್ ಕೂಡ ಮಾಡಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಲವ್ ಯು ಆಲ್.